ಮಾಡಲಾಗಿದೆ. ಸ್ನೇಹಿತರೆ ನಮಸ್ಕಾರ. ಎಐ ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಈ ರೀತಿಯಾಗಿ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ ಗಳಲ್ಲಿ ಮತ್ತೆ ಫೇಸ್ಬುಕ್ ಗಳಲ್ಲಿ ನೋಡಿರ್ತೀರಿ. ಸೊ ಅದೇ ರೀತಿಯಾದಂತಹ ವಿಡಿಯೋಗಳನ್ನ ನಾವು ಕೂಡ ಬಹಳ ಸರಳವಾಗಿ ತಯಾರಿಸಬಹುದು. ಅದಕ್ಕೆ ನೀವು fixverse.ai ಅನ್ನೋ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು, ಅಥವಾ ನಿಮ್ಮ ಮೊಬೈಲ್ ನಲ್ಲಿನೇ ಇದರ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಬಹುದು. ಸೊ ಆಸ್ ಯೂಶುವಲ್ ನೀವು ಗೂಗಲ್ ಅಲ್ಲಿ ನಿಮ್ಮ ಜಿಮೇಲ್ ಇಂದ ಲಾಗಿನ್ ಆಗಬೇಕು, ಅಥವಾ ಒಂದು ಹೊಸ ಇಮೇಲ್ ಐ ಡಿಯಿಂದ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಬೇಕು. ಈ ರೀತಿ ಲಾಗಿನ್ ಆದ್ಮೇಲೆ ನಿಮಗೆ ಈ ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಎಫೆಕ್ಟ್ ಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಜಸ್ಟ್ ನೀವು ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಬಹುದು, ಅಥವಾ ಟೆಕ್ಸ್ಟ್ ಅನ್ನ ಏನಂತಂದ್ರೆ ನೀವು ಇಲ್ಲಿ ಇನ್ಪುಟ್ ಮಾಡಬಹುದು. ಸೊ ನಾನು ಈಗಾಗಲೇ ಒಂದು ಇಮೇಜ್ ಅನ್ನ ಏನಂತಂದ್ರೆ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಇಮೇಜ್ ಅನ್ನ ಅಪ್ಲೋಡ್ ಮಾಡಿ ಅದನ್ನ ಸ್ಕ್ವಾಶ್ ಮಾಡುವಂತಹ ಒಂದು ಎಫೆಕ್ಟ್ ಅನ್ನ ನಾನು ಈಗಾಗಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಯಾವುದೇ ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಬಹುದು. ಸೊ ತಾವು ನೋಡಬಹುದು, ಎರಡು ಫೋಟೋಗಳನ್ನ ನೀವು ಕೊಲಾಜಲ್ ಮಾಡಿ ಅದನ್ನ ಈ ರೀತಿ ತಪ್ಕೊಳ್ಳೋ ಹಾಗೆ ಮಾಡಬಹುದು. ಸೊ ಅಲ್ಲಿ ಏನಂತಂದ್ರೆ ಎರಡು ಫೋಟೋಗಳನ್ನ ನೀವು ಕೊಲಾಜ್ ಅಲ್ಲಿ ಮಾಡಿರ್ಬೇಕು. ಅದೇ ರೀತಿ ಇಲ್ಲಿ ಡೈವಿಂಗ್ ಇದೆ, ಹಾಗೆ ಜಿಗಲ್ ಡ್ಯಾನ್ಸ್ ಇದೆ. ಸೊ ಈ ಎಲ್ಲಾ ವೈರಲ್ ಎಫೆಕ್ಟ್ ಗಳನ್ನ ನೀವು ನಿಮ್ಮ ವಿಡಿಯೋದಲ್ಲಿ ಏನಂತಂದ್ರೆ ತಯಾರಿಸಬಹುದು. ಒಂದು ಇಮೇಜ್ ಇಂದ ಏನಂತಂದ್ರೆ ನೀವು ತಯಾರಿಸ್ಕೊಳ್ಬಹುದು. ಸೊ ಇಲ್ಲಿ ನೋಡಬಹುದು, ಲೈಕ್ ಒಂದು ಫೈರ್ ರೋಡ್ ಅಂತ ಹೇಳಿದೆ. ನೀವೊಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಬಾಯಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಂಕಿ ತರುವಂತಹದನ್ನ ನೀವು ಕೂಡ ಮಾಡ್ಕೊಳ್ಬಹುದು. ಹಾಗೆ ಇದು ಕೂಡ ಬಹಳ ವೈರಲ್ ಆಗಿರುವಂತಹ ವಿಡಿಯೋ. ಇಲ್ಲಿ ನೀವು ಕೂಡ ಏನಂತಂದ್ರೆ ನಿಮ್ಮ ಇಮೇಜ್ ಅನ್ನ ಅಥವಾ ಯಾವುದೋ ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಿದ್ರೆ ಅದನ್ನ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಬಹಳಷ್ಟು ನಿಮಗೆ ಎಐ ಆಪ್ಷನ್ಸ್ ಗಳಿದ್ದಾವೆ. ಸೊ ನೀವು ಯಾವುದಾದರೂ ಒಂದು ಆಪ್ ಅನ್ನ ಅಥವಾ ಆಪ್ಷನ್ ಅನ್ನ ನೀವು ಬಳಸಬಹುದು. ಸೊ ಬಹಳ ವೈರಲ್ ಆಗಿರುವಂತಹ ಎಲ್ಲ ವಿಡಿಯೋ ಎಡಿಟ್ ಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ಇಲ್ಲಿ ನೋಡಬಹುದು, ನಿಮ್ಮದೇ ಆದಂತಹ ಫೋಟೋವನ್ನು ಅಪ್ಲೋಡ್ ಮಾಡೋದ್ರಿಂದ ಈ ರೀತಿಯಾದಂತಹ ಒಂದು ಎಫೆಕ್ಟ್ ಅನ್ನು ಕೂಡ ನೀವೇನಂತಂದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಆಗ್ಲೇ ಹೇಳಿದಾಗೆ ಇಲ್ಲಿ ಸ್ಕ್ವಾಶ್ ಇಟ್ ಅನ್ನೋ ಒಂದು ಆಪ್ಷನ್ ಅನ್ನ ಏನಂತಂದ್ರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಕ್ವಾಶ್ ಇಟ್ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಫೋಟೋ ಏನಿದೆ ಅದು ಒಂದು ರೀತಿ ಸ್ಕ್ವಾಶ್ ಆಗುತ್ತೆ, ಮಡಚಿ ಹೋಗ್ಬಿಡುತ್ತೆ. ಸೊ ಆ ರೀತಿಯಾದಂತಹ ಒಂದು ಪ್ರಾಂಪ್ಟ್ ನಾನು ಈಗಾಗಲೇ ಕೊಟ್ಟಿದ್ದೀನಿ. ಸೊ ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂದು 10 to 15 ಸೆಕೆಂಡ್ಸ್ ಅಲ್ಲಿ ಇದು ಜನರೇಟ್ ಆಗುತ್ತೆ. ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ನೋಡಬಹುದು ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡಿ ಒಂದು ಸ್ಕ್ವಾಶ್ ಇಟ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ಕೂಡ ನೀವೇನಂತಂದ್ರೆ ಸ್ಕ್ವಾಶ್ ಮಾಡಬಹುದು. ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ಕೂಡ ನೀವೇನಂತಂದ್ರೆ ಮಡಚಬಹುದು. ಸೊ ಬಹಳಷ್ಟು ನೋಡ್ಲಿಕ್ಕೆ ಕ್ರೇಜಿ ಆಗಿದೆ. ಬಹುಶಃ ನಾವು ವಿಡಿಯೋ ಎಡಿಟಿಂಗ್ ಯಾವುದಾದ್ರೂ ಆಪ್ ಮುಖಾಂತರ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಇದು ಆಟೋಮೆಟಿಕ್ ಆಗಿ ಏನಂತಂದ್ರೆ ಸೌಂಡ್ ಅನ್ನು ಕೂಡ ಏನಂತಂದ್ರೆ ಆಡ್ ಮಾಡುತ್ತೆ. ಸೊ ತಾವೇನಂತಂದ್ರೆ ಇಲ್ಲಿ ಸೌಂಡ್ ಅನ್ನು ಕೂಡ ಏನಂತಂದ್ರೆ ಕೇಳಬಹುದು. ಸೊ ಇಲ್ಲಿ ಒಂದ್ಸಾರಿ ನಾನು ಸೌಂಡ್ ಅನ್ನು ಕೂಡ ಏನಂತಂದ್ರೆ ಪ್ಲೇ ಮಾಡ್ತೀನಿ. ಸೊ ಅದೇ ರೀತಿ ನಾನು ಬೇರೆ ಬೇರೆ ಇಮೇಜ್ ಗಳನ್ನ ಏನಂತಂದ್ರೆ ಯೂಸ್ ಮಾಡ್ಕೊಂಡು ಈ ರೀತಿಯಾದಂತಹ ಕೆಲವು ವಿಡಿಯೋಗಳನ್ನ ಈ ಒಂದು ಎ ವೆಬ್ಸೈಟ್ ಅಲ್ಲಿ ತಯಾರಿಸಿದ್ರೆ, ಮ್ಯೂಸಿಕ್ ಆಗಿರ್ಬೋದು ಅಥವಾ ಅದಕ್ಕೆ ಸೂಟೇಬಲ್ ಸೌಂಡ್ ಆಗಿರ್ಬೋದು, ಅದೆಲ್ಲವೂ ಕೂಡ ಏನಂತಂದ್ರೆ ಆಟೋಮೆಟಿಕ್ ಆಗಿ ಏನಂತಂದ್ರೆ ಆಡ್ ಆಗಿರುತ್ತೆ. ಅದು ಕೂಡ ಕಾಪಿರೈಟ್ ಫ್ರೀ ಆಗಿರುತ್ತೆ. ಸೊ ಯಾವುದೇ ಕಾಪಿರೈಟ್ ಇಶ್ಯೂಗಳು ನಿಮಗೆ ಬರೋದಿಲ್ಲ. ಸೊ ಈ ರೀತಿಯಾಗಿ ನೀವು ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ಗೆ ಅಥವಾ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಿಗೆ ಈ ರೀತಿಯಾದಂತಹ ವಿಡಿಯೋವನ್ನ ಏನಂತಂದ್ರೆ ನೀವು ಬಳಸಬಹುದು. ಸೊ ಇದು ಏನಂತಂದ್ರೆ ಜಸ್ಟ್ ಒಂದು ಸಿಂಪಲ್ ಆಗಿರುವಂತಹ ಎಫೆಕ್ಟ್ ಅನ್ನ ನಾನು ನಿಮಗೆ ಈಗ ತೋರಿಸಿದೆ. ಸೊ ಬಹಳಷ್ಟು ಎಫೆಕ್ಟ್ ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವುದು ಬೇಕೋ ಆ ಒಂದು ಎಫೆಕ್ಟ್ ಅನ್ನ ಬಳಸಿಕೊಂಡು ನೀವಿಲ್ಲಿ ನಿಮ್ಮ ವಿಡಿಯೋವನ್ನ ತಯಾರಿಸ್ಕೊಳ್ಬಹುದು. ಇಲ್ಲಿ ಮೇಲ್ಗಡೆ ಆಪ್ಷನ್ ಗಳಿದಾವೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬೇಕಾದಂತಹ ವಿಡಿಯೋವನ್ನ ತಯಾರಿಸ್ಕೊಳ್ಬಹುದು. ಸೊ ಇದೇ ರೀತಿಯಾದಂತಹ ಎಐ ವೆಬ್ಸೈಟ್ ಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.